ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ, ನನ್ನ ತಂಗಿ ಊರಿಗೆ ಹೋಗ್ತಾ ಇದ್ದೀನಿ. ತುಂಬ ದಿನ ಆಯಿತು ಪಾಪ ನೋಡಿ, ಹಂಗಾಗಿ ಅವನು ನೋಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ. ಬೆಳಿಗ್ಗೆ 7:30ಗೆ ಬಸ್ ಇತ್ತು, ಅದು ಥ್ರೂ ಹೋಗುತ್ತೆ ಹಗ್ಲಿವರೆಗೂ, ಹಾಗಾಗಿ ಅದಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಬಸ್ ಪೂರ್ತಿ ಖಾಲಿ ಇದೆ ನೋಡಿ. ಇನ್ನು ಶಿರಾಕ್ಕೆ ಹೋಗಿದ ತಕ್ಷಣ ಫುಲ್ ರಶ್ ಆಗೋಗ್ಬಿಡುತ್ತೆ. ಇನ್ನು ಪಾಪು ಏನೂ ಕೊಡಿಸಿಲ್ಲ ತಿನ್ನೋದಂತೇಳಿ ಮುಗಿಸ್ಕೊಂಡು ಕುಂತಿದ್ಲು, ಹಾಗಾಗಿ ಅವ್ಳಿಗೊಂದು ಸ್ವಲ್ಪ ಸ್ವೀಟ್ ಕೊಡಿಸ್ದೆ. ಹಾಗೆ 1 kg ಬಾಳೆಹಣ್ಣು, 1/4 kg ಖಾರ, ಒಂದು ಬನ್ ಪ್ಯಾಕೆಟ್ ತೊಗೊಂಡೆ. ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಸ್ಕೂಲಾಗಿರೋಂಥವ್ರೆಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದೆ. ತುಂಬಾ ಖುಷಿ ಅನ್ನಿಸ್ತು. ಇನ್ನು ಅಲ್ಲಿ ಶಿರಾದಲ್ಲಿ ತಿಂಡಿಗೆ ನಿಲ್ಲಿಸ್ತಾರೆ 1/4 ಗಂಟೆ. ಅಲ್ಲಿಂದ ಮತ್ತೆ ಊರಿಗೆ ಬರೋಷ್ಟೊತ್ತಿಗೆ 10:15 ಆಗೋಯ್ತು. ಬಸ್ಸು ಕಾರ್ಪಳಿಗೆ ಬರಲ್ಲ, ಹಾಗಾಗಿ ಗೇಟ್ ಹತ್ರ ಇಳ್ಕೊಂಡ್ವಿ. ಇನ್ನು ನವೀನಣ್ಣ ಬಂದು ಬಂತು. ಇನ್ನು ಅಪ್ಪಾಜಿನೂ ಬಂದಿದ್ರು, ಅಮ್ಮ ಆಲ್ರೆಡಿ ಇತ್ತು ಇಲ್ಲೇನೆ. ಇನ್ನು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಅನ್ನ ಟೊಮೆಟೊ ಗೊಜ್ಜು ಮಾಡಿದ್ರು. ಇನ್ನು ಅಪ್ಪಾಜಿ ಬರ್ತಾ ಪರಂಗಿ ತಂದಿದ್ರು, ನಾವು ಬಂದಿದ್ದೆಲ್ಲ ಅಂತ ಹೇಳಿ. ಇನ್ನು ನೀಟಾಗೆಲ್ಲ ಹಚ್ಕೊಟ್ಟಿದ್ರು, ಎಲ್ಲ ತಿಂತ ಎಂಜಾಯ್ ಮಾಡ್ತಾ ಇದ್ದೀವಿ. ಇನ್ನು ತಮ್ಮನ ಬಿಟ್ಟು ಅಕ್ಕ ಅರ್ಗೆ ಆಗ್ತಾನೆ ಇಲ್ಲ, ಅವ್ನ ಆಟ ಆಡ್ಸೋದ್ರಲ್ಲಿ ಬ್ಯುಸಿ ಆಗೋಗ್ಬಿಟ್ಟಿದ್ದಾಳೆ.